ಇರಾನ್ ಪರವಾಗಿ ಭಾರತದಾಗ ಫಿರಂಗಿ ಸದ್ದು ಕೇಳಿ ಹಿಂದೂಸ್ತಾನ್ ಕಾ ಮುಸಲ್ಮಾನ್ ನ ಕಲ್ ಡರಾ ಥಾ. ನಾವು ಇರಾನ್ ಪರವಾಗಿ ಪ್ರಾಣ ಕೊಡೋಕು ಸಿದ್ಧ ಅಂತ ಗುಂಪು ಗುಂಪು ರೆಡಿ ಆಗ್ಯಾವ. ಇಸ್ರೇಲ್ ಪರ ಮಾತಾಡಿದ್ರ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅನ್ನಕ ಇನ್ನೊಂದು ಪ್ರತಿಭಟನೆ ಚಾಲೂ ಆಗಿತ್ತು. ಭಾರತದಾಗ ಈ ರೀತಿ ನಡೆಯಕ ಭಾರತದ ರಾಜಕೀಯ ಪಕ್ಷಗಳ ಕೈವಾಡ ಐತೇನು, ನಮ್ಮನ್ನ ಬಳಕೆ ಮಾಡ್ಕೊಳತ್ತರು ಅಂತ ಮುಸ್ಲಿಂ ಮುಖಂಡರು ಧ್ವನಿ ಎತ್ತಿಲ್ಲ ಅಂದ್ರ ಇದು ಮುಗಿಯೋದಿಲ್ಲ. ಒಂದಿಷ್ಟು ಮಂದಿ ಫಿರಂಗಿ ಹಾರ್ಸ್ಯಾರ. ಪುರಾತತ್ವ ಇಲಾಖೆ ಅಂಡರ್ ಒಳಗೆ ಬರೋ ಒಂದು ಕೋಟಿ ಮೇಲ ಫಿರಂಗಿಯನ್ನ ಪ್ರದರ್ಶನಕ್ಕಂತಿಟ್ಟಿದ್ರು. ಅದನ್ನ ಕೆಲವು ಕಿಡಿಗೇಡಿಗಳು ವಶಕ್ಕೆ ಪಡ್ಕೊಂಡು ಅದ್ರೊಳಗ ಮದ್ದು ತುಂಬಿ ಬ್ಲಾಸ್ಟ್ ಮಾಡಿ ಖುಷಿ ಪಡಕತ್ತಾರ. ईरान का साथ देने जा रहे हैं, सब मिलकर अल्लाहु अकबर. हिंदुस्तान का मुसलमान न कल डरा था, न हम आज डरेंगे, न रहती दुनिया तक हम डरने वाले हैं. आस्थाने में भी इनको शिवलिंग नजर आ रहा. ಪುಣ್ಯಕ್ಕ ಯಾರಿಗೂ ಏನೂ ಆಗಿಲ್ಲ, ಅನಾಹುತ ಅಷ್ಟಾಗಿ ಆಗಿಲ್ಲ. ಈ ರೀತಿ ಇವರು ಬ್ಲಾಸ್ಟ್ ಮಾಡಿ ಮಾನಸಿಕವಾಗಿ ಅನಾಹುತ ಮಾಡೋ ಕೆಲಸ ಮಾಡಕತ್ತಾರ. ಬ್ಲಾಸ್ಟ್ ಮಾಡ್ಬೇಕಾದ್ರ ಇರಾನ್ ಪರವಾಗಿ ಭಾರತೀಯ ಮುಸ್ಲಿಮ್ರು ಇದ್ದೀವಿ, ನಾವು ಇರಾನ್ ಪರವಾಗಿ ಹೋರಾಡ್ತೀವಿ, ಯಾರಿಗೂ ಹೆದರೋದಿಲ್ಲ, ಜೈ ಇರಾನ್ ಅನ್ನುವಂಥ ಘೋಷಣೆಗಳನ್ನ ಇರೋ ಒಂದು ಆಡಿಯೋ ಪ್ಲೇ ಮಾಡಿಕೊಂಡು ಒಂದು ವಿಡಿಯೋ ಮಾಡಿ 4 ಜನ ಇರಾನ್ಗೋಸ್ಕರ ಈ ಒಂದು ಕೃತ್ಯ ಮಾಡ್ಯಾರ. ಭಯ ಹುಟ್ಟಿಸೋ ಕೆಲಸ ಮಾಡಕತ್ತಾರ. ಸಾಮಾನ್ಯವಾಗಿ ಭಯೋತ್ಪಾದಕರು ಭಯ ಹುಟ್ಟಿಸ್ತಾರ, ಆದ್ರೆ ಇಲ್ಲಿ ಇವು 4 ಮಂದಿ ಕಿಡಿಗೇಡಿಗಳು, ಮುಸ್ಲಿಂ ಕಿಡಿಗೇಡಿಗಳು ಭಯ ಹುಟ್ಟಿಸೋ ಕೆಲಸ ಮಾಡಕತ್ತಾರ. ಇವರು ಭಯೋತ್ಪಾದಕರು ಅಂತ ನಾ ಹೇಳಕತ್ತಿಲ್ಲ, ಸಾಮಾನ್ಯವಾಗಿ ಭಯ ಹುಟ್ಟಿಸೋರು ಭಯೋತ್ಪಾದಕರು ಅನ್ನಿಸ್ಕೊಂತಾರು ಅಂತ ಹೇಳಕತ್ತೀನಿ. ಫಿರಂಗಿ ಜೋಡಿ ಸಣ್ಣ ಹುಡುಗರ್ಗತ್ಲೆ ಆಟ ಆಡಕ್ ಹೋಗಿದ್ರು ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡ್ರಿ. ಫಿರಂಗಿ ಹಾರಿಸೋದ್ರ ಮೂಲಕ ಏನೋ ಒಂದು ಸಂದೇಶ ಕೊಡಾಕತ್ತಾರ. ಫಿರಂಗಿ ಹಾರಿಸಿದ ಸದ್ದು ಇರಾನ್ ತನಕ ಕೇಳಿಸ್ಲಿ, ಇರಾನ್ ಪರವಾಗಿ ನಾವು ಅದೀವಿ ಅಂತ ಹೇಳಕ್ ಹೊಂಟಿಲ್ಲ. ಇವರ ಭಾರತೀಯ ಮುಸ್ಲಿಮ್ರು ಖಮೇನಿ ಪರವಾಗಿ ಇದ್ದೀವಿ, ಖಮೇನಿ ಪರವಾಗಿ ಹೋರಾಟಕ್ಕೆ ಸಿದ್ಧ ಇದ್ದೀವಿ ಅಂತ ಭಾರತೀಯ ಮುಸ್ಲಿಮ್ರಿಗೆ ಕರೆ ಕೊಡೋ ಪ್ರಯತ್ನ ಮಾಡಕತ್ತಾರ. ಈ ಕೂಗು ಭಾರತೀಯ ಮುಸ್ಲಿಮ್ರನ್ನೇ ನಂಬ್ಕೊಂಡಿರೋ ರಾಜಕೀಯ ಪಕ್ಷಗಳಿಗೆ ಮುಟ್ಟೋ ಹಂಗ ಮಾಡಕತ್ತಾರ. ಬಹುಶಃ ಅವರಿಗೂ ಬೇಕಾಗಿರೋದು ಅದನ, ಅವರ ಉದ್ದೇಶ ಇವರಿಗೆ ಇದು ತಲುಪ್ಲಿ ಅನ್ನೋದು. ईरान का साथ देने जा रहे हैं, सब मिलकर अल्लाहु अकबर. हिंदुस्तान का मुसलमान न कल डरा था, न हम आज डरेंगे, न रहती दुनिया तक हम डरने वाले हैं. आस्थाने में भी इनको शिवलिंग नजर आ रहा. ಉತ್ತರ ಪ್ರದೇಶದ ಜಾನ್ಪುರ್ ಶಾಹಿ ಕೋಟೆ ಮೇಲ ಒಂದು ಫಿರಂಗಿ ಇಟ್ಟಿದ್ರು. ಅದು ಪುರಾತತ್ವ ಇಲಾಖೆಯ ಅಂಡರ್ ಒಳಗೆ ಬರುವಂತ ಕೋಟೆ ಆಗಿತ್ತು. ಫಿರಂಗಿ ಪ್ರದರ್ಶನಕ್ಕಿತ್ತು. ಇವ್ರು ಅದನ್ನ ದುರುಪಯೋಗ ಪಡಿಸ್ಕೊಂಡಾರ. ಫಿರಂಗಿ ಒಳಗ ಮದ್ದು ಹಾಕಿ ಹಾರಿಸ್ಯಾರ. ಇರಾನ್ ಅಮೆರಿಕ ಯುದ್ಧದಿಂದ ಭಾರತದಾಗ ಈ ರೀತಿ ಕೃತ್ಯಗಳು ಬಹಳ ನಡೆದವ. ಸದ್ಯಕ್ಕೆ ಇವ್ರನ್ನ ಪೊಲೀಸರು ಬಂಧಿಸ್ಯಾರ. ಯಾಕೆ ಹಿಂಗ ಮಾಡಿದ್ರಿ, ಬ್ಲಾಸ್ಟ್ ಮಾಡಕ್ ಏನ್ ಯೂಸ್ ಮಾಡಿದ್ರಿ, ಏನ ನಿಮ್ಮ ಕತಿ ಅಂತ ಕೇಳಾಕತ್ತಾರ, ವಿಚಾರಣೆ ಮಾಡಕತ್ತಾರ. ಉತ್ತರ ಪ್ರದೇಶದ ಪೊಲೀಸರು ಗೊತ್ತಲ್ಲ, ಬೇಗನ ಹಿಡಿತಾರ. ಆದ್ರ ಭಾರತದಾದ್ಯಂತ ಖಮೇನಿ ಪರವಾಗಿ ಹೋರಾಟಗಳು ಪ್ರಚೋದನೆಗೆ ತಿರ್ಗಾಕತ್ತಾವ. ಹೋರಾಟ ಪ್ರತಿಭಟನೆಯಾಗಿ ಉಳಿದಿಲ್ಲ, ಅದು ಪ್ರಚೋದನೆಗೆ ತಿರ್ಗಾಕತ್ತೈತಿ. ಇಂಥ ಘಟನೆಗಳು ಬಹಳಷ್ಟು ನಡೆದಾವ. ಕೇರಳದಾಗೂ ಕೂಡ ಈ ಪ್ರತಿಭಟನೆ ನಡೀತು. ಬಹಳ ಶಾಂತಿಯುತವಾಗಿ ಏನು ನಡೆದಿಲ್ಲ. ಕೈಯಾಗ ಕೋಲ್ ಹಿಡ್ಕೊಂಡು ಅದಕ್ಕೆ ಬೆಂಕಿ ಹಚ್ಕೊಂಡು ಮಧ್ಯರಾತ್ರಿ ನಡು ರೋಡ್ ಒಳಗ ಅಡ್ಡಾಡಕತ್ತಾರ. ಇವರಿಗೆ ಅದು ಯಾವ ರೀತಿ ಪ್ರಚೋದನೆಯನ್ನ ನೀಡ್ತೈತಿ ಅನ್ನೋದು ಗೊತ್ತಿಲ್ಲೇನ್ರಿ. ಮಾತೆತ್ತಿದ್ರ ಕೇರಳ ಬಹಳ ಮುಂದುವರೆದೈತಿ ಅಂತ ಹೇಳ್ತಾರಲ್ಲ, ಮಧ್ಯರಾತ್ರಿ ಈ ರೀತಿ ಬೆಂಕಿ ಹಚ್ಕೊಂಡ್ ತಿರ್ಗಾಡೋದು ಎಷ್ಟು ಸರಿ? ಎಲ್ಲರೇ ಬೆಂಕಿ ತಗುಲಿ ಆ ಬೆಂಕಿ ಯಾವ್ದಾದ್ರು ಇನ್ನೊಂದು ಅನಾಹುತಕ್ಕೆ ಕಾರಣ ಆದ್ರೆ ಏನ್ ಕತಿ? ಅಷ್ಟು ಗೊತ್ತಾಗಲ್ಲೇನು ಇವ್ರಿಗೆ? ಇಂಥ ಪ್ರಚೋದನೆನ ಇನ್ನೊಂದು ಕಡೆ ನಡೆದೈತಿ. ಮಹಾರಾಷ್ಟ್ರದೊಳಗ ಇಸ್ರೇಲ್ ನಲ್ಲಿ ಇದ್ದು ಬಂದಂತ ಒಬ್ಬ ವ್ಯಕ್ತಿ ಇಸ್ರೇಲ್ ಫ್ಲಾಗ್ ಅನ್ನ ತುಳಿಯೋದಿಲ್ಲ. ಮುಸ್ಲಿಮ್ರು ಇಸ್ರೇಲ್ ಫ್ಲಾಗ್ ನ ಹಾಕಿ ಅದ್ರ ಮೇಲೆ ತುಳಿದಾಡ್ತಿರ್ತಾರೆ. ಬಟ್ ಆ ವ್ಯಕ್ತಿ ತುಳಿಯೋದಿಲ್ಲ. ಫ್ಲಾಗ್ ಸೈಡಿಗೆ ಎತ್ತಿ ಹಾಕಿ ಖಮೇನಿ ಫೋಟೋವನ್ನ ಸೈಡಿಗೆ ಸರಿಸಿ ಆತ ಮುಂದೆ ಹೋಗ್ತಿರ್ತಾನ. ಅವಾಗ ಮುಸ್ಲಿಮ್ರು ಅವನ್ನ ಹಿಡ್ಕೋತಾರ. ನೀ ಯಾಕೆ ಹಿಂಗ್ ಮಾಡಿದಿ ಅಂತ. ಅವ ಹೇಳ್ತಾನ, ಇಸ್ರೇಲ್ ಹೋಗಿದ್ದೆ, ನಾ ಇದನ್ನ ತುಳಿಯೋದಿಲ್ಲ ಅಂತ.
ಅವರು ಮತ್ತೊಂದು ಪ್ರೊಟೆಸ್ಟ್ ಶುರು ಮಾಡಿದ್ರು. ಪೊಲೀಸರು ಆ ವ್ಯಕ್ತಿಯನ್ನ ಬಂಧಿಸಬೇಕು, ಯಾಕಂದ್ರ ಅವ ಖಮೇನಿ ಪರವಾಗಿಲ್ಲ, ಆ ಫ್ಲಾಗ್ ಅನ್ನು ತುಳಿಯಾಕತ್ತಿಲ್ಲ, ಇದು ಒಪ್ಪೋದಿಲ್ಲ, ಅರೆಸ್ಟ್ ಮಾಡ್ರಿ, ಇಲ್ಲ ಅಂದ್ರ ನಾವು ನೋಡ್ಕೋತೀವಿ ಅಂತ ಹೇಳಾಕತ್ತಾರೆ. और बोल रहा मैं ईसीएल में रहता हूँ, फाड़ दिया मैं बोल रहा, क्या मतलब है ये? इसका मतलब क्या है? यहाँ के शर पैदा कर रहा है इन्हें। बोल रहा मैं ईसीएल में रहता हूँ, मैं फाड़ दिया बोल के बोल रहा। पकड़ा सीधा पकड़ रहे। ಎಷ್ಟು ಧೈರ್ಯ ಅವ್ರಿಷ್ಟ, ಅವ್ರು ಯಾರಿಗಾನು ಸಪೋರ್ಟ್ ಮಾಡ್ಲಿ. ಈಗ ನೀವ್ ಹೆಂಗ್ ಇರಾನ್ಗೆ ಸಪೋರ್ಟ್ ಮಾಡಕತ್ತಿರೋ, ಅವ ಇಸ್ರೇಲ್ ಸಪೋರ್ಟ್ ಮಾಡಕತ್ತಾನ. ಒಂದೇ ದೇಶದಾಗಿರೋ ಇಬ್ಬರಿಗೂ ಯಾರಿಗ್ ಬೇಕಾದ್ರೂ ಸಪೋರ್ಟ್ ಮಾಡಕ ಸ್ವಾತಂತ್ರ್ಯ ಐತಿ. ನೀವು ಇವರಿಗೆ ಸಪೋರ್ಟ್ ಮಾಡಿಲ್ಲ ಅಂತ ಪೊಲೀಸರು ಕರ್ಕೊಂಡು ಹೋಗ್ರಿ, ಅರೆಸ್ಟ್ ಮಾಡ್ರಿ ಅಂದ್ರೆ ಇದು ಯಾವ ನ್ಯಾಯ? ಇದು ಯಾವ ರೀತಿ ಪ್ರಚೋದನೆ ನೀಡಾಕತ್ತೈತಿ? ಒಪ್ಕೊಳ್ಳೋನು, ಖಮೇನಿ ನಿಮ್ಮ ಧರ್ಮಗುರು, ಇಸ್ಲಾಮಿಕ್ ಧರ್ಮಗುರು, ಅವ್ರು ಸತ್ತೋದ್ಮೇಲೆ ನಿಮ್ಗೆಲ್ಲ ನೋವಾಗೈತಿ, ದುಃಖ ಆಗೈತಿ. ಆ ದುಃಖನ ಈ ರೀತಿ ತೋಡ್ಕೊಳತ್ತೀರಿ. ದುಃಖ ಆಗಿರೋದು ಬಿಟ್ಟು ಪ್ರಚೋದನೆ ಆದಾಗ ಅದು ದೇಶಕ್ಕೆ ಅಪಾಯಕಾರಿ ಆಗ್ತೈತಿ, ಆಘಾತಕಾರಿ ಆಗ್ತೈತಿ. ಒಂದು ಇಂಪಾರ್ಟೆಂಟ್ ವಿಷಯ, ಸಾಕಷ್ಟು ಮುಸ್ಲಿಂ ರಾಷ್ಟ್ರಗಳು ಜಗತ್ತೊಳಗ ಅವ್ಯಾವೂ ಕೂಡ ಇರಾನ್ ಪರ ನಿಂತಿಲ್ಲ. ಶಿಯಾ ದೇಶಗಳು ಕೂಡ ಇದ್ದಾವ, ಅವು ಕೂಡ ಒಂದೇ ಒಂದು ಮಾತಾಡ್ಲಿಲ್ಲ. ಲೆಬನಾನ್ ಒಂದು ಮಾತ್ರ ಅವ್ರ ಸಪೋರ್ಟ್ ಐತಿ. ಯಾಕಂದ್ರೆ ಈ ಲೆಬನಾನ್ನ ಉಗ್ರ ಸಂಘಟನೆ ಆಗಿರೋ ಹೆಜ್ಬುಲ್ಲಾನ ಖಮೇನಿನ ಸಾಕಿದ್ರು. ಹಿಂಗಾಗಿ ಅವ್ರವ್ರು ಸಪೋರ್ಟ್ ಮಾಡಕತ್ತಾರ. ಎಷ್ಟೋ ಮುಸ್ಲಿಂ ರಾಷ್ಟ್ರಗಳು ಸಪೋರ್ಟ್ ಮಾಡತ್ತಿಲ್ಲ, ಇನ್ಕ್ಲೂಡಿಂಗ್ ಶಿಯಾ ರಾಷ್ಟ್ರಗಳು. ಅಂದ್ರೂ ಕೂಡ ನೀವು ಮೋದಿ ಒಂದೇ ಒಂದು ಸಂತಾಪ ಸೂಚಿಸ್ಲಿಲ್ಲ ಅಂತ ಭಾರತವನ್ನ ಅಲ್ಲಗೆಳೆಯಾಕತ್ತೀರಿ. ಪ್ರಶ್ನೆ ನಿಮ್ಮನ್ನ ನೀವೇ ಕೇಳ್ಕೋಬೇಕು, ಯಾಕೆ ಈ ರೀತಿ ಆಗತೈತಿ ಅಂತ. ಭಾರತದಾಗ ಯಾಕೆ ಹಿಂಗ ಆಗತೈತಿ ಅಂತ ನಾವು ಸಾಮಾನ್ಯ ಜನರು ಯೋಚನೆ ಮಾಡ್ಬೇಕಾಗೈತಿ. ಖಮೇನಿ ಅವರ ಧರ್ಮಗುರು, ಅವ್ರು ಹೋರಾಟಕತ್ತಾರ, ಅವ್ರು ಪ್ರತಿಭಟನೆ ಮಾಡಕತ್ತಾರ, ಅಮೆರಿಕ ಮೇಲೆ ಹಿಡಿ ಶಾಪ ಹಾಕಕತ್ತಾರ, ವಿರೋಧ ಮಾಡಕತ್ತಾರ, ಒಪ್ಕೊಳ್ಳೋನು. ಆದ್ರ ಈ ಹೋರಾಟ ಪ್ರತಿಭಟನೆಯನ್ನ ಮುಸ್ಲಿಮ್ರನ್ನ ಇನ್ನೂ ಹೆಚ್ಚಾಗಿ ಕೆರಳಿಸೋ ಪ್ರಯತ್ನವನ್ನ ಯಾರು ಮಾಡಕತ್ತಾರ? ಅಂದ್ರ ಈ ಕಿಡಿಗೇಡಿಗಳನ್ನ ಬಳಸ್ಕೊಂಡು, ಇಂಥ ಮನಸ್ಥಿತಿಗಳನ್ನ ಬಳಸ್ಕೊಂಡು ರಾಜಕೀಯ ಪಕ್ಷಗಳು ಮುಸ್ಲಿಂ ಸಮುದಾಯವನ್ನ ಪ್ರೇರೇಪಣೆ ಮಾಡಿ ಅರಾಜಕತೆ ಸೃಷ್ಟಿ ಮಾಡಕ ಪ್ರಯತ್ನ ಪಡಕತ್ತಾವೇನು? ತಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳಕ ಅವ್ರಿಗೆ ಸಪೋರ್ಟ್ ಮಾಡ್ತಾ ಅವ್ರನ್ನ ಇಂಥ ಕೃತ್ಯಗಳಿಗೆ ದೂಡಾಕತ್ತಾರೇನು? ನಮ್ಮಲ್ಲೂ ಆ ಥರದ ಪಕ್ಷಗಳು ಅದಾವ್ರಿ, ಇಂಥ ಮನಸ್ಥಿತಿಗಳನ್ನ ಬಳಸ್ಕೊಳ್ಳುವಂಥ ಪಕ್ಷಗಳು. ಅವುಗಳ ಕೈವಾಡ ಇದ್ರೊಳಗ ಇರಬೇಕು ಅನ್ನೋ ಗಾಢವಾದ ಅನುಮಾನ ಬರಕತ್ತೈತಿ. ಎಲ್ಲಿ ತನಕ ಇಂಥ ರಾಜಕೀಯ ಪಕ್ಷಗಳ ಪ್ರಭಾವ ಇವ್ರ ಮೇಲೆ ಇರ್ತೈತೋ, ಇವರು ಇನ್ನಷ್ಟು ಕಿಡಿಗೇಡಿಗಳಾಗ್ತಾ ಹೋಗ್ತಾರ ಹೊರತು ಬೇರೆ ಏನೂ ಆಗುದಿಲ್ಲ. ಅದಷ್ಟೇ ಅಲ್ರಿ, ರಾಜಕಾರಣಿಗಳು ತಮ್ಮ ರಾಜಕೀಯ ಬ್ಯಾಳಿ ಬೇಯಿಸ್ಕೊಳಕ ನಮ್ಮನ್ನ ಬಳಸಾಕತ್ತಾರೋ, ನೀವು ಟ್ರ್ಯಾಪ್ ಆಗಕತ್ತೀವೋ ಅಂತ ಮುಸ್ಲಿಂ ಸಮುದಾಯದಿಂದ ಮುಖಂಡನ ಧ್ವನಿ ಎಲ್ಲಿ ತನಕ ಕೇಳಿ ಬರೋದಿಲ್ಲೋ ಅಲ್ಲಿ ತನಕ ಅಮಾಯಕ ಮುಸ್ಲಿಮ್ರು ಕಿಡಿಗೇಡಿ ಮುಸ್ಲಿಮ್ರಂತ ಕರೆಸ್ಕೊಂತಾರ. ಈ ರೀತಿ ಅವರ ಬಳಕೆಗೆ ಒಳಗಾಗಿ ತಾವು ಕೆಟ್ಟವರು ಅನ್ನೋ ಹಣೆ ಪಟ್ಟಿ ಹಚ್ಕೊಂಡು ತಿರ್ಗಾಡ್ಬೇಕಾಗ್ತೈತಿ. ಎಚ್ಚೆತ್ಕೊಳ್ಳೋದು ಅವರಿಗೆ ಬಹಳ ಮುಖ್ಯ ಆಗೈತಿ.